12 o'clock in between. ಇವಾಗ ನಾನು ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ಶಮಂತ್ ಇಸ್ ಓವರ್ ದೇರ್. ನಮ್ಮ ಮೇಕಪ್ ಬ್ಯಾಗ್ಸ್ ಎಲ್ಲ ನಮ್ಮ ಅತ್ತೆ ಮನೆಯಲ್ಲಿತ್ತು, ನಾನು ನಮ್ಮ ಮಮ್ಮಿ ಮನೆಯಲ್ಲಿದ್ದೀನಿ ಬಿಕಾಸ್ ಆಫ್ ಆಷಾಢ. ಇವತ್ತು ನನ್ನ ಮೇಕಪ್ ಡೆಮಾನ್ಸ್ಟ್ರೇಷನ್ ಇದೆ. ಯಾಕಂದರೆ ಆ್ಯಕ್ಚುಲಿ ಐ ಆಮ್ ಅ ಮೇಕಪ್ ಆರ್ಟಿಸ್ಟ್ ಫಾರ್ ದೋಸ್ ಹೂ ಡೋಂಟ್ ನೋ. ನಾನು ಕ್ಲಾಸಸ್ ಮಾಡ್ತಿದ್ದೆ, ಬಟ್ ಅವರ್ ಸ್ಟುಡಿಯೋ ಈಸ್ ಅಂಡರ್ ರೆನೋವೇಷನ್. ಹಾಗಾಗಿ ಕ್ಲಾಸಸ್ ಸದ್ಯಕ್ಕೆ ಮಾಡ್ತಾ ಇಲ್ಲ. ಐ ವಿಲ್ ರೆಸ್ಯೂಮ್ ಇಟ್ ವೆರಿ 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 ಸೂನ್. ಸೊ ಹೋಗಿ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ಫಾರ್ ದ ಮೋರ್ ಅಪ್ಡೇಟ್ಸ್. ಸೊ ಇವತ್ತು ನನ್ನ ಡೆಮಾನ್ಸ್ಟ್ರೇಷನ್ ಯಾರಿಗೆ ಅಂದರೆ ನನ್ನ ಹಳೆಯ ಸ್ಟೂಡೆಂಟ್ ಯಾರಿದೆ ಅವ್ರಿಗೆ ಸ್ವಲ್ಪ ಅಪ್ಗ್ರೇಡೇಷನ್ ಬೇಕಿತ್ತಂತೆ. ಸೊ ಶಿ ವಾಸ್ ಇನ್ ಹರಿ ಆ್ಯಂಡ್ ಅವ್ರು ನನ್ನ ಹತ್ರನೇ ಕಲಿಬೇಕು ಅಂತಲೇ ಬಂದಿದ್ರು. ಸೊ ಐ ಥಾಟ್ ವೈ ನಾಟ್ ಡೂ ಒನ್ ಪ್ರೈವೇಟ್ ಕ್ಲಾಸಸ್. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಇವತ್ತು ಅದರ ಡೆಮೋ ಕ್ಲಾಸ್ ಇದೆ, ಫಸ್ಟ್ ಡೆಮಾನ್ಸ್ಟ್ರೇಷನ್. ಆ್ಯಂಡ್ ಶಮಂತ್ ಅವರು ಸ್ವಲ್ಪ ಶೂಟಿಂಗ್ ಹೋಗ್ಬೇಕಂತೆ. ಸೊ ಹಾಗಾಗಿ ಅವ್ರಿಗೆ ಮೇಕಪ್ ಮಾಡಬೇಕಂತೆ. ಓಕೆ, ಹ್ಯಾವಿಂಗ್ ಅ ಮೇಕಪ್ ಆರ್ಟಿಸ್ಟ್ ಆ್ಯಸ್ ಅ ವೈಫ್ ಡ್ಯೂಟೀಸ್ ಮಾಡಬೇಕು ಇವಾಗ ಹೋಗಿ. ಸೊ ಅಲ್ಲಿ ಹೋಗಿ ಮಾತಾಡ್ತೀನಿ. ಅಲ್ಲಿ ನಮ್ಮ ಅರ್ಜೆಂಟ್ ಶೂಟ್ ಇದೆ, ಆ್ಯಡ್ ಶೂಟು. ಸೊ ನನಗೆ ಫ್ರೀ ಮೇಕಪ್ ನನಗೆ ಮೇಕಪ್ನ ಪ್ರಮೋಷನ್ ಮಾಡ್ತಾ ಇದ್ದೀನಿ. ನನಗೆ ದುಡ್ಡು ಕೊಡ್ಬೇಕು, ನೀನು ಪೇ ಮಾಡ್ಬೇಕು ನನಗೆ. ನನ್ನ ಹತ್ರನೇ ಬಿಸ್ನೆಸ್ ಅಮ್ಮ. ಏನ್ ಹಂಗಾದ್ರೆ ನಾನು ಮೇಕಪ್ ಮಾಡ್ತಾ ಇದ್ದೀನಿ, ನನಗೂ ದುಡ್ಡು ಕೊಡಿ. ನಾನು ಫೋನ್ ಪೇ ಮಾಡ್ತೀನಿ. ಫೋನ್ ಪೇ ಕಳಿಸಿ. ಸೇಮ್ ನಂಬರ್ ತಾನೇ? ಸರಿ ಕೊಡಿ. ಮತ್ತೆ I will give a wait. ಕೆಲಸ ಆಗಿದ ತಕ್ಷಣ ಬೇಕು. First do the makeup, then payment. ನಿಮಗೆ ಲೈಫ್ ಟೈಮ್ ಮೇಕಪ್ ಆರ್ಟಿಸ್ಟ್ ಫ್ರೀ ಅಲ್ಲ ಶಮನ್? Yes. As an artist, for me full lifelong makeup free. ಮೇಲ್ ನೋಡಿ. If I give love, no payment. Love is only payment. Love is only more than payment. Can't bid my love. It's worth than your. My makeup. It is worth than a Rolls Royce. ಯಾಕೆ ನಂಗೆ ಇರಿಟೇಟ್ ಮಾಡ್ತೀರಾ ಹೇಳಿ ನೀವು? I'm irritating you. I'm here, you are there. How can I irritate you? This is enough super in the market in Majestic. I will go now. ಈಗೆಲ್ಲ ಹೆಂಗ್ ತಗೊಂಡು ಹೋಗ್ಲಿ ನಾನು? These 3 bags are yours only. Please take. ಹಿಂದೆಗಡೆ ಅಷ್ಟು ಇರೋದು ನಂದೇ. ಒಂದು ಬಾಡಿಗೆ ಒಂದು ಮನೆ ಖಾಲಿ ಮಾಡ್ಬೇಕಾದ್ರೆ ಟೆಂಪೋ ತುಂಬ್ತಾರಲ್ಲ, ಲೈಕ್ ದಟ್ ಮೈ ಕಾರ್ has become. Take fast. I have to go 1 hour. ಓಕೆ ಅಂಕಲ್ ಹೆಲ್ಪ್ ಕೇಳಾ? Uncle will hit you. ಬಟ್ ಆ ಕಡೆಯಿಂದ ತಗೋಬೇಕು. ಇಲ್ಲ ಫಸ್ಟ್ ಇದಿಡೋ, ಲಿಫ್ಟ್ ತನಕ ಇಡ್ತೀನಿ ಅಂತ. ಏನ್ ಹಂಗ್ ಮಾತಾಡ್ತೀರಾ? Camera is here only. Take the camera. Bye guys. Subscribe to our YouTube channel and mine also. Bye. ಹೇ ಗಾಯ್ಸ್, ಹಾಯ್. ಶಮಂತಿಗೆ ಮೇಕಪ್ ಮಾಡಿ ಬಂದು ಸ್ಟುಡಿಯೋಲಿದ್ದೀನಿ. ಸೊ ಇಗ್ನೋರ್ ದ ಸ್ಟುಡಿಯೋ ಬಿಕಾಸ್ ಇನ್ನ ಕಂಪ್ಲೀಟ್ ಆಗಿಲ್ಲ. ದಿಸ್ ಇಸ್ ಲಿಖಿತಾ. ಹೇರ್ ಸ್ಟೈಲ್ ಮುಗಿಸಿದ್ದೀನಿ, ಈ ತರ ಮಾಡಿದ್ದೀನಿ ಹೇರ್ ಸ್ಟೈಲ್. ಇವಾಗ ಇವ್ರಿಗೆ ಮೇಕಪ್ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಶೂಟಿಂಗ್ ನಡೀತಾ ಇದೆ. ಶೂಟಿಂಗ್ ಮಾಡ್ತಾ ಇರೋದು ನನ್ನ ತಮ್ಮನೆ. ಅಂದರೆ ಫೋಟೋ ವಿಡಿಯೋಸ್ ಎಲ್ಲ ತೆಗೆದು ಮಾಡೋದು ಅವನೇನೆ. ಹೇಳಿ ಸರ್. ಓಕೆ ತನ್ನಿ. ಓಕೆ, ಸೋಫಾ ಬಂದಿದೆಯಂತೆ ನಮ್ಮ ಸ್ಟುಡಿಯೋಗೆ. ಸೊ ನನ್ನ ತಮ್ಮ ಆ್ಯಕ್ಚುಲಿ ಹಿ ಈಸ್ ಸ್ಟಡಿಂಗ್ ಆ್ಯನಿಮೇಷನ್, ಗ್ರಾಫಿಕ್ಸ್, ಎಡಿಟಿಂಗ್ ಎಲ್ಲ. ಸೊ ನಮ್ಮದು ಇನ್ ಹೌಸ್ ಟೀಮ್ ಇದೆ. ಸೊ ಐ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಕಾಲಿಂಗ್ ಅದರ್ ಪೀಪಲ್. ಆಚೆಗಡೆ ಅವ್ರನ್ನ ಕರೆಸಿ ತಲೆ ಎಲ್ಲ ಹೊಡ್ಕೊಂಡು ಅವ್ರಿಗೆ ಹೇಳು ಮಾಡೋಂತೇನಿಲ್ಲ. ಹಿ ನೋಸ್ ಮೈ ವಿಷನ್ ಆ್ಯಂಡ್ ಐ ಕ್ಯಾನ್ ಟೆಲ್ ಇಮ್ ಈಸಿಲಿ ಆ್ಯಂಡ್ ಟಾಕ್ ಟು ಇಮ್ ಈಸಿಲಿ. ಹಾಗಾಗಿ ತೆಗಿತಾ ಇದ್ದಾರೆ. ಆ್ಯಂಡ್ ಅವರು ಸ್ವಲ್ಪ ಬ್ಲರ್ ಆಯ್ತು. ಸ್ಟುಡಿಯೋದಲ್ಲೇ ಎಲ್ಲ ಎಕ್ವಿಪ್ಮೆಂಟ್ಸ್ ಇಟ್ಟು ಅಲ್ಲೇ ವರ್ಕ್ ಮಾಡೋಣ ಅಂತ ಎಲ್ಲ ನೀಟಾಗಿ ಸ್ಟುಡಿಯೋಲೇ ಎಲ್ಲ ಪ್ರಿಪೇರ್ ಮಾಡಿಸ್ಕೊಂಡಿದ್ದೀವಿ. ಸೊ ಹಾಗಾಗಿ ನಮಗೆ ಆಚೆ ಹೋಗಿ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಮಾಡಿಸ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಎವ್ರಿಥಿಂಗ್ ಈಸ್ ಇನ್ ಆರ್ ಸ್ಟುಡಿಯೋ. ಸೊ ಇಟ್ ಈಸ್ ಫಾರ್ ರೆಂಟ್ ಆ್ಯಸ್ ವೆಲ್. ಸೊ ಯಾರಿಗಾದ್ರೂ ಫೋಟೋ ಶೂಟ್ಸ್ ಅಥವಾ ಮೇಕಪ್, ಡಬ್ಬಿಂಗ್ ಏನು ಬೇಕಾದರೂ ಮಾಡಿಸ್ಬೇಕಂದ್ರೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಸೊ ನಂಬರ್ನ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಸೊ ಯು ಕ್ಯಾನ್ ಕಮ್ ರೆಂಟ್ ದ ಪ್ಲೇಸ್ for dubbing, for photo shoot, for every single thing. It is like a combo. Yeah, that is it. ಒಳಗೆ ಹೋಗೋಣ, ಏನು ಮಾಡ್ತಿದ್ದಾರೆ ನೋಡೋಣ. ಇಲ್ಲ ಇಲ್ಲಿ ಯಾರೂ. ಸೊ ಸ್ಟುಡಿಯೋ ಆಲ್ಮೋಸ್ಟ್ ಅರ್ಧ ರೆಡಿ ಆಗಿದೆ, ನಾಟ್ ಫುಲ್. ಇನ್ನೊಂದು 5-10 ಡೇಸಲ್ಲೇ ಕಂಪ್ಲೀಟ್ ರೆಡಿ ಆಗುತ್ತೆ. ಶೂಟೆಲ್ಲ ಮುಗೀತು. ಮಾಡಲ್ಲು, ನನ್ನ ತಮ್ಮ ಎಲ್ಲರೂ ಮನೆಗೆ ಹೋದರು. ಬಟ್ ನಾನು ಸ್ಟುಡಿಯೋಲಿ ಒಬ್ಬಳೇ ಇದ್ದೀನಿ. ಎಂತಕ್ಕಂದರೆ ಇವತ್ತು ಗುರು ಪೂರ್ಣಿಮಾ ಅಲ್ವಾ, ಹಾಗಾಗಿ ರಾಯರ ಮಠ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರೆದೆ ಶಮಂತ್ ಅವ್ರಿಗೆ. ಬಿಕಾಸ್ ಅವ್ರು ಆಚೆ ಇದ್ರು ಏನೋ ಕೆಲಸದ ಮೇಲೆ. ಸೊ ಇವತ್ತು ವೆದರ್ ತುಂಬ ಚೆಂದ ಇದೆ. ಇಟ್ಸ್ ವೆರಿ ನೈಸ್. ಡ್ರಿಸಲ್ ಆಗ್ತಿದೆ, ಗ್ಲೂಮಿ ಆಗಿದೆ. ನನಗೆ ಈ ಥರ ವೆದರ್ ಅಂದ್ರೇ ಇಷ್ಟ. ಯು ಗೈಸ್ ಟೆಲ್, ನೀವೆಲ್ಲ ಹೇಗಿದ್ದೀರಾ? ಇಟ್ಸ್ ಬಿನ್ ಸೋ ಲಾಂಗ್. ನಾನು ಯೂಟ್ಯೂಬ್ ಮಾಡೋದು ಮರ್ತೇ ಹೋಗ್ಬಿಟ್ಟಿದ್ದೆ. ಬಟ್ ಐ ಆಮ್ ಪ್ಲ್ಯಾನಿಂಗ್ ಕಂಟಿನ್ಯೂಸ್ 30 ಡೇಸ್ ವ್ಲಾಗ್ ಮಾಡೋಣ ಅಂತ ದಿನ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಯಾಕಂದರೆ ಕನ್ಸಿಸ್ಟೆನ್ಸಿ ಇದ್ದರೆ ನನಗೊಂದು ಡಿಸಿಪ್ಲಿನ್ ಇರುತ್ತೆ ಅಂತ. ಲೈಕ್ ದಿನ ಎದ್ದು ಮಾಡಬೇಕು ಅನ್ನೋ ಡಿಸಿಪ್ಲಿನ್ ನನಗೂ ಬರುತ್ತೆ ಅಂತ ಐ ಹ್ಯಾವ್ ಥಾಟ್ ಅಬೌಟ್ ಇಟ್. ಬಟ್ ನೀವು ಹೇಳಿ ಕಮೆಂಟ್ ಮಾಡಿ ನನಗೆ ಮಾಡಲಾ ಬೇಡವಾ ಅಂತ. ಸೊ ಯಾ, ಆ್ಯಂಡ್ ನಮ್ಮ ಸ್ಟುಡಿಯೋ ತುಂಬ ಚೆನ್ನಾಗಿ ಬರ್ತಾ ಇದೆ. ಐ ಆಮ್ ರಿಯಲಿ ಎಕ್ಸೈಟೆಡ್ ಫಾರ್
ಕಂಪ್ಲೀಷನ್ ಆಫ್ ಆರ್ ಸ್ಟುಡಿಯೋ. ಕಂಪ್ಲೀಟ್ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 80% ಆಗಿದೆ, ಬಟ್ ಇನ್ನೂ 20% ಬಾಕಿ ಇದೆ. ಅದಾದಮೇಲೆ ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ತುಂಬ 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 ಈಗರಾಗಿ ವೇಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ಆಲ್ಮೋಸ್ಟ್ ತುಂಬ ವರ್ಷ ಆಗೋಯ್ತು ನಾನು ಸ್ಟುಡಿಯೋ ಕ್ಲಾಸಸ್ ಮಾಡಿ, ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ರೀಸನ್ಸ್. ಆ್ಯಂಡ್ ನಮ್ಮ ಸ್ಟುಡಿಯೋ ಕೂಡ ನಾವು ಚೇಂಜ್ ಮಾಡಬೇಕು ಅಂತ ಇದ್ವಿ, ಆ್ಯಂಡ್ ವಿ ಹ್ಯಾವ್ ಅಫಿಷಿಯಲಿ ಚೇಂಜ್ಡ್ ಆ ಸ್ಟುಡಿಯೋ. ಸೊ ಹಾಗಾಗಿ ಇವಾಗ ನನಗೆ ಹೆಂಗೆ ಬೇಕು ಆ ಥರ ಸ್ಟುಡಿಯೋ ರೆಡಿ ಮಾಡಿಸಿ ಐ ಆ್ಯಮ್ ಡೂಯಿಂಗ್ ಇಟ್ ಇನ್ ಅ ವೆರಿ 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 ನೈಸ್ ವೇ. ನನ್ನ ಸ್ಟೂಡೆಂಟ್ಸ್ಗಾಗಲಿ ನನಗಾಗಲಿ ಅಥವಾ ಬರೋರಿಗೆ ಯಾರಿಗೂ ಡಿಸಪಾಯಿಂಟ್ ಆಗಬಾರ್ದು ಆ್ಯಂಡ್ ಆಗಲ್ಲ. ಅದೇ ನನ್ನ ಇಂಟೆನ್ಷನ್. ತುಂಬ ಲಿಮಿಟೆಡ್ ಸೀಟ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ ಸಿ ಟಚ್ ಇಟ್. ಮುಂದೆ ಜನ ಬಂದು ನನ್ನ ಹತ್ರ ಕಲಿಬೇಕು ಅಂತ ಇದ್ದರೆ ಐ ಆಮ್ ಆಲ್ಸೋ ರೆಡಿ ಫಾರ್ ದ್ಯಾಟ್. ಐ ಆಮ್ ಆಲ್ಸೋ ಪ್ರಿಪೇರ್ಡ್ ಫಾರ್ ದ್ಯಾಟ್. ಇವತ್ತು ಹೊಸ ಸೋಫಾ ಕೂಡ ಬಂದಿದೆ ನಮ್ಮ ಸ್ಟುಡಿಯೋಗೆ. ತುಂಬ ಐಡಿಯಾಸ್ ಇದೆ. ಲೆಟ್ ಇಟ್ ಸ್ಟಾರ್ಟ್ ಆ್ಯಂಡ್ ಲೆಟ್ಸ್ ಹ್ಯಾವ್ ಅ ಬ್ಲಾಸ್ಟ್. ನಮ್ಮ ಬ್ರೋ ಮೀಡಿಯಾ ಒಂದು ಪ್ರೊಡಕ್ಷನ್ ಆಗಿ ಚಂದ ಎಲ್ಲ ಇದರಲ್ಲೇ ಇದೆ. ನೀವು ಏನು ಟೆನ್ಷನ್ ಮಾಡ್ಕೊಳ್ಳೋದೇನಿಲ್ಲ. ಮೇಕಪ್, ಫೋಟೋಗ್ರಫಿ, ಎಡಿಟಿಂಗ್, ಆಮೇಲೆ ಇವೆಂಟ್ಸ್ ಎಕ್ಸೆಟ್ರಾ. ಸೊ ಎಲ್ಲ ಇದೆ. ಸೊ ಎಲ್ಲನೂ ಒಂದು ಪ್ಯಾಕೇಜಲ್ಲಿ, ಒಂದು ಕಾಂಬೋಲಿ ಇಲ್ಲಿ ಸಿಗುತ್ತೆ ನಮ್ಮ ಸ್ಟುಡಿಯೋಲಿ. ಸೊ ದಯವಿಟ್ಟು ಎಲ್ಲರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಹಾಯ್ ಗಾಯ್ಸ್, ನಾನು ಯಾವಾಗ ಮೊನ್ನೆ ಬ್ಲಾಗ್ ಮಾಡಿದೆ ಅನಿಸುತ್ತೆ. ಐ ಡೋಂಟ್ ನೋ ಯಾವಾಗ ಬ್ಲಾಗ್ ಮಾಡಿದೆ ಅಂತ, ಬಿಕಾಸ್ ಐ ಆ್ಯಮ್ ರಿಯಲಿ ಬ್ಯುಸಿ ಆ್ಯಂಡ್ ಫ್ಯಾಮಿಲಿ ಫಂಕ್ಷನ್ಸ್ ಇದೆ, ಕೆಲಸ ಇದೆ, ಸ್ಟುಡಿಯೋ ರೆಡಿ ಮಾಡಿಸೋದಿದೆ. ಸೊ ಎಲ್ಲನೂ ಮೇಂಟೈನ್ ಮಾಡಬೇಕು. ಸೊ ಹಾಗಾಗಿ ಮೊನ್ನೆ ಐ ಗೆಸ್ ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದೆ ಅನಿಸುತ್ತೆ ಬ್ಲಾಗ್ ಮಾಡೋದು. ಬಟ್ ಇವಾಗ ಐ ಆ್ಯಮ್ ಹಿಯರ್ ಅಟ್ ಸ್ಟುಡಿಯೋ, ಯಾಕಂದರೆ ನಂದು ಟ್ರೈಪಾಡ್ ಇಲ್ಲೇ ಬಿಟ್ಬಿಟ್ಟಿದೆ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಮೈಸೂರು ಇವಾಗ, ಯಾಕಂದರೆ ನಮ್ಮ ಒಬ್ಬರು ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ ವಿರಾಜಪೇಟಲ್ಲಿ. ಸೊ ಅವ್ರದ್ದು ಫ್ಯಾಮಿಲಿಯಲ್ಲಿ ವೆಡ್ಡಿಂಗ್ ಇದೆ ಆ್ಯಂಡ್ ಅವ್ರು ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ. ಏನಾದರೂ ಬಿಟ್ಟಿದ್ದೀನ, ಹಾಗಾಗಿ ನಾನಿವಾಗ ಮೈಸೂರಿಗೆ ಹೋಗ್ತಿದ್ದೀನಿ. ಇಟ್ ವಾಸ್ ಅ ವೆರಿ ವೆರಿ ಸಡನ್ ಪ್ಲ್ಯಾನ್, ಯಾಕಂದರೆ ನಾನು ಹೋಗಬೇಕಾಗಿದ್ದು ನಾಳೆ. ಒಂದು ನಿಮಿಷ ಲಾಕ್ ಮಾಡ್ಬಿಡ್ತೀನಿ ಅವ್ರನ್ನ. ಚಿನ್ನಿ ಆಂಟಿ ಅಂದರೆ ನಮ್ಮ ಆಂಟಿ ಎಲ್ಲರೂ ಮೈಸೂರಲ್ಲಿ ಆಲ್ರೆಡಿ ರೀಚ್ ಆಗಿದ್ದಾರೆ. ಅವರು ನಂಜನಗೂಡಿಗೆ ಹೋಗಿದ್ದಾರೆ. ಬೈ ದ ಟೈಮ್ ದೇ ರೀಚ್ ಮೈಸೂರು, ನಾನು ಅಲ್ಲಿ ರೀಚ್ ಆಗಬೇಕು. ಆ್ಯಂಡ್ ಬೇಗ ಹೊರಡೋಣ ಅಂದ್ಕೊಂಡೆ ಬಿಕಾಸ್ ಆಫ್ ದ ರೈನ್. ಆ್ಯಂಡ್ ಬೆಳಗ್ಗೆಯಿಂದ ಮಳೆ ಬರ್ತಾನೇ ಇದೆ. ಆ್ಯಂಡ್ ನಾನು ಹೊರಡುವಾಗಲೇ ಮಳೆ ಬರ್ತಾ ಇದೆ. ತುಂಬ ಲೇಟ್ ಆಗೋಯಿತು. ಆ್ಯಕ್ಚುಲಿ ನಾನು 12:30 ಅಷ್ಟೊತ್ತಿಗೆ ಹೊರಡೋಣ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಬಿಕಾಸ್ ಆಫ್ ದ ರೈನ್ ದೇರ್ ಇಸ್ ಅ ಲಾಟ್ಸ್ ಆಫ್ ಟ್ರಾಫಿಕ್. ಇಲ್ಲೇ ಒಂದು 200-300 ಮೀಟರ್ ಅಷ್ಟೇ ದೂರ ಇರೋದು. ಅದಕ್ಕೆ ಅವಾಗಿಂದ ಟ್ರಾಫಿಕಲ್ಲಿ ಸ್ಟಕ್ ಆಗಿದ್ದೀವಿ. ಬಟ್ ಐ ಹ್ಯಾವ್ ಟು ರೀಚ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಬಿಕಾಸ್ ಮಳೆ ಬರ್ತಾ ಇದೆ. ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್. ಆ್ಯಂಡ್ ಒಬ್ಬಳೇ ಹೋಗ್ತಾ ಇರೋದು. ಯಾ, ಸೊ ಲೆಟ್ಸ್ ಗೋ. ಇಟ್ಸ್ ರೇನಿಂಗ್ ಲೈಕ್ ಅ ಹೆಲ್. ಬೆಂಗಳೂರು ಬಚ್ಚಲು ಮನೆ ಆಗಿದೆ ಗಾಳಿ. ಸೊ ಲೆಟ್ಸ್ ಗೋ. ಹಾಯ್, ಸೊ ವಿ ಆರ್ ಫೈನಲಿ ಇನ್ ಮೈಸೂರು. ಸೊ ಚಿನ್ನಿ ಆಂಟಿ ಬಸ್ ಸ್ಟಾಪಲ್ಲಿ ನನಗೆ ಪಿಕ್ ಮಾಡಿಕೊಂಡ್ರು. ಆ್ಯಂಡ್ ನಾವಿವಾಗ ನನ್ನ ತಂಗಿ PGಗೆ ಬಂದಿದ್ವಿ, ಯಾಕಂದರೆ ಅವಳದು ಬಟ್ಟೆ ಎಲ್ಲ ತೊಗೊಂಡು 10 days ಲೀವ್ ಇದೆ. ಹಾಗಾಗಿ ಬಟ್ಟೆ ಎಲ್ಲ ತೊಗೊಂಡು ಇವಳು ವಿರಾಜಪೇಟ್ಗೆ ಹೋಗ್ತಾಳೆ ನಾಳೆ ಫಂಕ್ಷನ್ ಮುಗಿಸ್ಕೊಂಡು. ನಾನು ಟಿಪ್ಟೂರ್ಗೆ ಹೋಗ್ತೀನಿ. ಸೊ ಇವಾಗ ಇವಳು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಗೋಲ್ಡನ್ ಕ್ಯಾಸ್ಟಲ್ ಅಂತ ಯಾವುದೋ ಹೋಟೆಲ್. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಹೋಗಿ ಫ್ರೆಶ್ ಆಗಿ ಊಟ ಮಾಡಿಲ್ಲ ನಾನಿನ್ನ. ಆಚೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಇವಳು, ಬಿಕಾಸ್ ಕರೆಂಟ್ಲಿ ಮೈಸೂರು ಸಿಟಿಸನ್ ಇವಳೇ ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಹಾಗಾಗಿ ಅವಳು ನಮಗೆ ಕರ್ಕೊಂಡು ಹೋಗ್ತಾಳೆ, ನಾವು ಅವಳ ಹಿಂದೆ ಹೋಗ್ತೀವಿ. ಇಲ್ಲಿ ಒಬ್ರು ಕೂತಿದ್ದಾರೆ ನೋಡಿ ಇಲ್ಲಿ. ಅದೇ ನನ್ನ ಇನ್ಸ್ಟಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಉಪ್ಪು ಇವರಿಬ್ಬರೇ ಉಪ್ಪಿನ ಪಾಯಸ ತಿನ್ಸಿದ್ರಲ್ಲ. ಕ್ಯಾಂಡಿಡೇಟ್ ನಂಬರ್ 1 ಆ್ಯಂಡ್ ಕ್ಯಾಂಡಿಡೇಟ್ ನಂಬರ್ 2 ಇಲ್ಲಿದ್ದಾಳೆ. ಸೊ ಹಾಗಾಗಿ ಇವಾಗ ಹೋಟೆಲ್ಗೆ ಹೋಗೋಣ, ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ ಊಟ ತಿಂದು ಮತ್ತೆ ಆಚೆ ಹೋಗೋಣ. ಅಲ್ಲಿ ತನಕ ಹೋಟೆಲ್ಗೆ ಬಂದು ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವಾಗ ಕಾನ್ವರ್ಸೇಷನ್ ಏನು ನಡೀತಾ ಇತ್ತು ಅಂದರೆ, ನನ್ನ ಮದುವೆ ಬೇಗ ಮುಗ್ದೋಯ್ತಂತೆ. ಇವ್ರಿಗೆಲ್ಲ ನಾನು ಮತ್ತೆ ಇನ್ನೊಂದ್ಸಲ ಮದುವೆ ಆಗ್ಬೇಕಂತೆ, ಯಾಕಂದ್ರೆ ಅವ್ರಿಗೆ ಮದ್ವೆಲಿ ಓಡಾಡಿರೋ ತರ ಅನ್ಸಿಲ್ವಂತೆ ಅಂತ ಕಾನ್ವರ್ಸೇಷನ್ ಮಾಡ್ತಾರೆ. ಆಮೇಲೆ ನನ್ನ ಕಾಲ್ ನೋಡ್ಬಿಟ್ಟು ಇವಳು ಯಾಕೆ ಕಾಲು ಉಂಗ್ರ ಹಾಕಿದಾಳೆ ಅಂತ ಅನ್ಕೊಂಡ್ರಂತೆ. ಬಂದಿದ ತಕ್ಷಣ ಇವಳು ಯಾಕೆ ಕಾಲುಂಗ್ರ ಅವಳಿಗಿನ್ನ ಸೋಕಿನ ಆಗ್ತಿಲ್ಲ ನಾನು ಮದ್ವೆ ಆಗಿದ್ದೀನಿ ಅಂತ. ಅಂಡ್ ಆಚೆ ಕ್ಯಾಬ್ ಬಂದಿದೆ ಅಂತೆ. ನಾಳೆ ಫುಲ್ ಬೆಳಗ್ಗೆಯಿಂದ ಏನು ಮಾಡಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಎಲ್ಲಿ ಮಾಡಬೇಕು, ಲಂಚ್ ಎಲ್ಲಿ ಮಾಡಬೇಕು ಅಂತ. ಬಟ್ ನನಗೆ
ಈ ಹೋಟೆಲ್ಗೆ ಹೋಗ್ಬೇಕು ಅಂತ ಶರೀಫ್ ಬಾಯ್, ಬಿಕಾಸ್ ತುಂಬ ಚೆನ್ನಾಗಿರುತ್ತಂತೆ ಬಿರಿಯಾನಿ. ಹಾಗಾಗಿ ಟೇಸ್ಟ್ ಮಾಡಿಲ್ಲ ನಾನು ಯಾವತ್ತೂ, ಅದಕ್ಕೆ ಮಾಡುವ ಅಂತ. ಮಸಾಲ ಪುರಿ ಈ ಥರ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಮಗೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ತಿಂತಾ ಇರೋದು. ಮಸಾಲ ಪುರಿ ಪಾನಿಪುರಿ ಥರ ಇದೆ, ಬಟ್ ಮಸಾಲ ಬಟ್ ಪುರಿ ಪಾನಿ ಇಲ್ಲ. ಇವಾಗ ಪಾನಿಪುರಿ ತಗೊಳ್ಳೋಣ, ಅದು ಹೆಂಗಿರುತ್ತೆ ನೋಡಿ. ಇದು ಮಸಾಲ ಪುರಿ ಅಂತೆ. ಪಾನಿಪುರಿನೂ ಪಾನಿಪುರಿ ಮಸಾಲ ಪುರಿ ಅಂತಾನೆ ಇದು, ಬಟ್ ಅದ್ರೊಳಗೆ ಮಸಾಲೆ ಇಲ್ಲ ಅಷ್ಟ. ಚೆನ್ನಾಗಿದ್ಯಾ? ಅಲ್ಲಿ ನೀರು ಥರ ಇದೆ, ಅಂದರೆ ಪ್ಯೂರ್ ವಾಟರ್ ಥರ ಇದೆ, ಬಟ್ ದಟ್ ಈಸ್ ಲೈಕ್ ತುಂಬ ಸ್ಪೈಸಿ ಆಗಿದೆ. ಬಂದಿದ್ದ ಡ್ರೈವರೇ ಇವಾಗ ಮತ್ತೆ ಅವರೇ ಬುಕ್ ಆಗಿದ್ದಾರೆ. ಇವಾಗ ಮತ್ತೆ ವಾಪಸ್ ಮಾಲ್ಗೆ ಹೋಗೋಣ ಅಂತ ಅನ್ಕೊಂಡು ಸ್ವಲ್ಪ ಈ ಥರ ಡ್ರೈವರ್ ಅವರು. ಯಾಕಂದರೆ ಅವ್ರು ಹೇಳಿದ್ರು 120 ರುಪೀಸ್ ಅಂತ. ಸೊ ನಾನು 120 ರುಪೀಸ್ ಪೇ ಮಾಡಿಬಿಟ್ಟು ನಾವು ಇಲ್ಲಿ ಚಾಟ್ಸ್ ತಿನ್ನೋಕ್ಕೆ ಅಂತ ಬಂದ್ಬಿಟ್ಟು ಟೆನ್ಷನಲ್ಲಿ, ಮೇಡಮ್ ನೀವು 120 ರುಪೀಸ್ ಮಾಡಿದ್ದೀರಾ, 3 ರುಪೀಸ್ ಮಾಡಿಲ್ಲ, ಅಯ್ಯೋ ಅಂತ ಫುಲ್ ಏನೋ ದೊಡ್ಡದೇನೋ ಆಗಿದೆ ಅನ್ನೋ ಥರ ಬಂದರು. ನಾನು ಕೊಡ್ತೀನಿ ಸರ್, ಇರಿ ಸರ್ ಅಂತ ಹೇಳಿದ್ರು. ಅಯ್ಯೋ ಮೇಡಮ್ ಅಂದ್ಬಿಟ್ರು. ನೋಡಿದ್ರೆ ಮತ್ತೆ ಅವರೇ ಬಂದಿದ್ದಾರೆ. ಏನೋ ಜನ್ಮದ ನಾನು ಬಂದ ಅನಿಸುತ್ತೆ ನಮಗೂ ಆ ಡ್ರೈವರ್ಗೂ. ಅಂಜನಾ ಸ್ಟಾರ್ಬಕ್ಸಿಂದ ಕಾಫಿ ಕುಡಿಬೇಕು ಅಂತ ಹೇಳಿದ್ರು, ಬಿಕಾಸ್ ಶಿ ನೆವರ್ ಹ್ಯಾಡ್ ಕಾಫಿ ಫ್ರಮ್ ಸ್ಟಾರ್ಬಕ್ಸ್ ಅಂತ. ಅದಕ್ಕೆ ನಾವು ಇವಾಗ ಸ್ಟಾರ್ಬಕ್ಸಲ್ಲಿ ಕೂತಿದ್ದೀವಿ. ನಿಮಗೆ ಕಾಫಿ 4.15 ಅಂತೆ. ನಮ್ಮೂರಲ್ಲಿ 40 ಕಾಫಿ ಬರ್ತಾ ಇತ್ತು. 40 ಅಷ್ಟೇ. ಹೇಗಿದೆ? ಚೆನ್ನಾಗಿದೆ. ನಾವಿಲ್ಲಿ ಸ್ವಲ್ಪ ಸ್ಕಿನ್ ಕೇರ್ ಮತ್ತು ಆಯಿಲು ಶ್ಯಾಂಪು ಎಲ್ಲ ಇವಾಗ ನಾಳೆಗೆ ಬೇಕಲ್ಲ, ಅದಕ್ಕೆ ಶಾಪಿಂಗ್ ಮಾಡ್ಲಿಕ್ಕೆ ಬಂದಿದ್ವಿ. ಇವಳು ಇಲ್ಲಿ ಬರೋದೇ ಕೆಲಸ, ಇದೇ ತಿನ್ನೋದು ಅಷ್ಟೇ, ತಿರ್ಗೋದು ಬಿಟ್ಟು ಏನು ಕೆಲಸ ಇಲ್ಲ ಇವಳಿಗೆ. Let's see if we can eat this. Yummy, yummy. How is it? Nice. ನಮ್ಮ ತಿಂಡಿ ಪೋತಿಗಳು ಮಧ್ಯಾಹ್ನ ಅಷ್ಟು ತಿಂದ್ರು, ಮತ್ತೆ ಸಾಯಂಕಾಲ ಅಲ್ಲಿ ಒಂದಷ್ಟು ತಿಂದ್ರು. ಬಂಗಾರಪೇಟ್ ಪಾನಿಪುರಿ ಮಸಾಲ ಪುರಿ ಅಂತ, ಮತ್ತೆ ಒಂದಲ್ಲಿ ಕೇಕ್ ಅದು ಇದು ತಿಂದ್ರು. ಸಾಕಾಗಿಲ್ಲ ಅಂತ ಈಗ ಮತ್ತೆ ಪಿಜ್ಜಾ ಆರ್ಡರ್ ಮಾಡಿ ತಿಂತಾ ಇದ್ದಾರೆ. Cheers. We are here at Sharif Bhai, but non-veg ತಿಂತಲ್ಲ. It is a veg day because Saturday. So roti, curry and ಸ್ವಲ್ಪ ರೈಸ್ ತೊಗೊತಾ ಇದ್ದೀವಿ. It is almost time 9:30, 10 ಆಗ್ತಾ ಬಂತು. ನಾಳೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು, ಟು ಗೋ ಫಾರ್ ಬ್ರೇಕ್ಫಾಸ್ಟ್. ಸೊ ಹಾಗಾಗಿ ಇವಾಗ ಊಟ ಮಾಡಿಕೊಂಡು ಬೇಗ ಮಲ್ಕೊಳ್ಳೋಣ ಅಂತ. ಯಾಕಂದರೆ ಮಾಮ ಕೂಡ ಬರ್ತಾರೆ ಬೆಳಗ್ಗೆ. ಫಂಕ್ಷನ್ ಇರೋದು ನಾಳೆ ಸಂಜೆ 7 ಗಂಟೆಗೆ. ಇಷ್ಟೊತ್ತಿಗೆ ನಾವು ರೆಡಿಯಾಗಿ ಸ್ವಲ್ಪ ಆಚೆ ಹೋಗಬೇಕು, ಶಾಪಿಂಗ್ ಎಲ್ಲ ಮಾಡಬೇಕು. ಅಯ್ಯೋ ಜಸ್ಟ್ ಅವ್ರ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗಿದ್ದಾರಂತೆ, ಅದಕ್ಕೆ ತುಂಬ ಬೇಜಾರು ಮಾಡಿಕೊಂಡು ದುಃಖದಿಂದ ಮಾತಾಡ್ತಾ ಇದ್ದಾರೆ. ಬೈ ದ ವೇ ನಾವಿರೋ ಹೋಟೆಲ್ ಜಸ್ಟ್ ಅಲ್ಲೇ, ಇದೇ ಹೋಟೆಲಲ್ಲಿ ನಾವು ಉಳ್ಕೊಂಡಿರೋದು. ಎಲ್ಲಿ ಗುಡ್ ಮಾರ್ನಿಂಗ್. ಇಷ್ಟೊತ್ತಿಗೆ 8:15 ಎದ್ವಿ. 8:15 ಎದ್ದು ಸ್ನಾನ ಮಾಡಿಲ್ಲ, ಸ್ನಾನ ಮಾಡ್ತೀರಾ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದ್ವಿ. ನಮ್ಮ ಅಂಕಲ್ ಇದ್ದಾರೆ, ನಮ್ಮ ಮಾಮ ಎಲ್ಲ ಬಂದಿದ್ದಾರೆ, ಮತ್ತೆ ಇಲ್ಲಿ ನಮ್ಮ ಅತ್ತೆ ಎಲ್ಲ ಬಂದಿದ್ದಾರೆ, ನನ್ನ ನೆಫ್ಯೂಸ್ ಎಲ್ಲ ಬಂದಿದ್ದಾರೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ಬೇಕು. ಯಾವ ರೆಸ್ಟೋರೆಂಟ್ಗೆ ಹೋಗಬೇಕು, ಹೋಟೆಲ್ಗೆ ಹೋಗಬೇಕು ಗೊತ್ತಿಲ್ಲ. ಲೈಕ್ ನಾಟಿ ಸ್ಟೈಲ್ ಹೋಗಬೇಕು ಅಂತ ಎಲ್ಲ ಮಾತಾಡ್ಕೊತಾ ಇದ್ರು. ಸೆಲೆಕ್ಟ್ ವೆಲ್ಕಮ್ ಬ್ಯಾಕ್. ಈಗ ನಾವು 2 ಹನುಮಂತ ಹೋಟೆಲ್ಗೆ ಹೋಗಿ ಬಂದ್ವಿ. ಇರುವೆ ತರ ಜನ ತುಂಬಿದ್ದಾರೆ. ಸೊ ಈಗ ನಾವ್ ಎಲ್ಲಿ ಹೋಗ್ಬೇಕು ನಾಷ್ಟಕ್ಕೆ ಅಂತ ಫುಲ್ ಕನ್ಫ್ಯೂಸ್ ಆಗಿ ಈಗ ಲಾಸ್ಟ್ ಮ್ಯಾಂಗೋ ತಗೊಂಡಿದೀವಿ. ಈಗ ನೆಕ್ಸ್ಟ್ ಯಾವ ಹೋಟೆಲ್ ಅಂತ ತುಂಬಾ ಕ್ಯೂರಿಯಾಸಿಟಿ ಆಗಿದೆ. ಮಂಗೆ ಏನ್ ಬೇಕಂದ್ರೆ ನನ್ಗೆ ನಾನ್ ವೆಜ್ ಬೇಕು, ಇವರೆಲ್ಲ ವೆಜ್ ತಿನ್ಬೇಕಂತ ಹೇಳ್ತಾರೆ. ನಂಗೆ ನಾನ್ ವೆಜ್ ಬೇಕೇ ಬೇಕು. ಸೊ ನಂಗೆ ನಾನ್ ವೆಜ್ ತಿನ್ನೋ ಗಂಟ ಸಮಾಧಾನ ಇಲ್ಲ. ಈಗ ನೆಕ್ಸ್ಟ್ ಯಾವ ಹೋಟೆಲ್ ಹೋಗ್ತೀವಿ ನೋಡೋಣ. ಸೇವ್ ಫಸ್ಟ್ ಮುಗಿಸ್ಕೊಂಡ್ ಬಂದ್ವಿ. ಇವಾಗ ರಿವ್ಯೂ ಕೇಳೋಣ. ದ ಮೋಸ್ಟ್ ಟೈಪ್ ಪ್ಲೇಸ್ ಆಫ್ ಮೈಸೂರ್ ಅಂದ್ರೆ ಹೋಟೆಲ್ ಹನುಮಂತು ಅಂತ ಹೇಳ್ತಾರೆ. ಸೊ ಫಸ್ಟ್ ನಮ್ಮ ಚಿಕನ್ನಿಂದ ಸ್ಟಾರ್ಟ್ ಮಾಡೋಣ. ಅಲ್ಲಿ ಚೆನ್ನಾಗಿದ್ದಿಲ್ಲ. ರೈಸ್ ಒಂದು ಓಕೆ ಟೇಸ್ಟ್ ಇತ್ತು. ಅದು ಬಿಟ್ರೆ
ಏನು ಇಷ್ಟ ಆಗಿಲ್ಲ ನಮ್ಗೆ. ನಾವು ಎಲ್ಲ ಲಾಸ್ಟ್ ಸಾರು. ಅಲ್ಲಿ ಬಂದಿದ್ವಿ, ಲಾಸ್ಟ್ ಮಂತ್ ಅಲ್ಲಿ ಬಂದಾಗ ಇಲ್ಲಿ ತನಕ ಕ್ಯೂ ನಿಂತಿದ್ರು. ಸೊ ವಾಪಸ್ ಹೋದ್ವಿ. ಅದೊಂದು ಕ್ಯೂರಿಯಾಸಿಟಿಗೆ ಮತ್ತೆ ಈ ಮಂತ್ ಬಂದು ಟೇಸ್ಟ್ ಮಾಡ್ಲೇಬೇಕು ಅಂತ ಹೇಳಿ ಬಂದ್ವಿ. ಆದ್ರೆ ಓಕೆ ಡುಮ್ಕಿ ಅಮ್ಮ ಸಂಜನಾ ಕೇಳೋಣ. ಚೂರು ಚೆನ್ನಾಗಿತ್ತು, ನಂಗೆ ಏನೂ ಇಷ್ಟ ಆಗಿಲ್ಲ, ಎಲ್ಲ ಸಪ್ಪೆ ಸಪ್ಪೆ ಇತ್ತು. ಚಿಕನ್ ಫ್ರೈ ಆರ್ಡರ್ ಮಾಡಿದ್ರೆ ಅದೂ ಸಾರು ಅಂದ್ರೆ ನೀರು ನೀರು ಕೀಮಾ ಬಾಲ್ಸ್ ಆರ್ಡರ್ ಮಾಡಿದ್ರೆ ಅದೂ ನೀರು ನನಗೆ ಏನೂ ಇಷ್ಟ ಆಗಿಲ್ಲ. ಫ್ಲಾಪ್. ಸಂಜೆ ಕೀರ್ತನ ನನ್ಗಂತೂ ಏನೂ ಇಷ್ಟ ಆಗಿಲ್ಲ, ರೈಸು ಇಷ್ಟ ಆಗಿಲ್ಲ. ನನಗೂ ಏನೂ ಇಷ್ಟ ಆಗಿಲ್ಲ. ಝೀರೋ ಅಣ್ಣಮ್ಮ ನಾನು ತಿನ್ಲೇ ಇಲ್ಲ. ಅಲ್ಲ ಟೇಸ್ಟ್ ರಿವ್ಯೂ ಹೇಳ್ಬೇಕು. ಬರ್ಬೇಕಾ ಜನ ಬರ್ಬಾರ್ದ? ಜೀರೋ ಜನ ಬರ್ಬೇಕಾ ಬರ್ಬಾರ್ದು? ರಿವ್ಯೂ ಅದು ಆಟೋ ಡ್ರೈವರ್ ಹೇಳಿದ್ರು ಹನುಮಂತಗಿಂತ ಲಕ್ಷ್ಮಣ ತುಂಬಾ ಟೇಸ್ಟ್ ಉಂಟು ಸರ್, ಹನುಮಂತ ವೆಸ್ಸಲ್ಲಿ ಕ್ವಾಂಟಿಟಿ ಕೊಡ್ತಾರಂತ. ಆದ್ರೆ ಈ ಸಲ ಟೇಸ್ಟ್ ಮಾಡಿ ಬಂದು ಅದ್ರ 0. ಓಕೆ ಸೊ ಗೈಸ್ ನನಗೂ ಹಂಗೆ ಅನಿಸ್ತು. ಇಟ್ ಇಸ್ ಲೈಕ್ ಓವರ್ ರೇಟೆಡ್. ಎಲ್ಲ ಐಟಮ್ಸ್ ಕೂಡ ಸಪ್ಪೆ ಅಂಡ್ ತುಂಬಾ ನೀರು. ಇಟ್ ಇಸ್ ನಾಟ್ ವರ್ತ್ ಕಮ್ಮಿಂಗ್. ತಗೊಂಡಿರೋದ್ 4 ಬಿರಿಯಾನಿ 3,000 ರೂಪಾಯಿ ಬಿಲ್ಲು. ಹೌದಾ? ಸಕ್ಕದಾಗಿತ್ತು. ಇವೆಲ್ಲ ಕಾಫಿ ಕೊಟ್ಟರು, ನಾನು ಕೋಲ್ಡ್ ಕಾಫಿ ನಾನು ಐಸ್ ಅಮೆರಿಕಾನೋ ಪಪ್ಪ 2 ವೆರಿ ಗುಡ್ ಅಂಡ್ ಟೇಸ್ಟಿ. ಬಿರಿಯಾನಿ ತಿಂದೆಲ್ಲ ಮರ್ತೋಗ್ಬಿಟ್ಟು ಕಾಫಿದ ಟೇಸ್ಟ್ ಬಾಯಲ್ಲಿಗ ಇದೆ. ಸೊ ಕೇಳೋಣ. ಸೂಪರ್ ಕಿಂಗ್ಸ್ ಕಾಫಿ. ವಾವ್. ಮಾತಾಡ್ತಾ ಇವ್ರದ್ದು ಗಾಸಿಪ್ಸ್ ಎಲ್ಲ ಕೇಳ್ತಾ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ವಿ, ಬ್ಲಾಗ್ ಮಾಡೋದೇ. ಹೌದು ಕರೆಕ್ಟ್. ಸೊ ಈಗ ಲೇಡೀಸ್ ಎಲ್ಲಿ ಇರ್ತಾರೋ ಅಲ್ಲಿ ಗಾಸಿಪ್. ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ, ಟೆಂಪಲ್ಗಲ್ಲ ವ್ಯೂ ಪಾಯಿಂಟ್ಗೆ. ಬಿಕಾಸ್ ನಾನ್ ವೆಜ್ ತಿಂದಿವಿ, ಹೋಗೋಕ್ಕಾಗಲ್ಲ. ವ್ಯೂ ಪಾಯಿಂಟ್ ಹೋಗಿ ಸ್ವಲ್ಪ ಚಿಲ್ ಮಾಡಿ ಟೆಂಪಲ್ಗೆ ಹೋಗೋದು ಕ್ಯಾನ್ಸಲ್ ಆಯ್ತು. ಅಂದ್ರೆ ಟೆಂಪಲ್ ಅಂತ ಬೆಟ್ಟ ಹತ್ಬೇಕು, ಹೋಗ್ತೀವಿ ವ್ಯೂ ಪಾಯಿಂಟ್ ಹತ್ರ ಅಂತ. ಸೊ ಅನ್ಫಾರ್ಚುನೇಟ್ಲಿ ಆಷಾಢ ಅಂತೆ, ಅದಕ್ಕೋಸ್ಕರ ಕಾರ್ನ, ಬೈಕ್ನ, ಆಟೋಸ್ನ ಬಿಡ್ತಾ ಇಲ್ಲ. ಓನ್ಲಿ ಬಸ್. ಫ್ರೈಡೆ ಸ್ಯಾಟರ್ಡೆ ಸಂಡೇ ಬಿಡಲ್ಲ. ಸೊ ಬಸ್ ಮಾತ್ರ ತಗೊಂಡು ಹೋಗ್ಬೇಕಂತೆ. ಸೊ ನಮ್ಮ ಕಾರೇ ಇತ್ತಲ್ವ, ಸೊ ಮತ್ತೆ ಸಂಜೆ ಫಂಕ್ಷನ್ ಬೇರೆ ಹೋಗಬೇಕು. ಸೊ ಹಾಗಾಗಿ ಬೇಡ, ಸುಮ್ಮನೆ ಯಾಕೆ ಅಂತ ಇವಾಗ ಇಲ್ಲಿ ವರ್ಲ್ಡ್ ಆಫ್ ಮೈಸೂರು ಪಾರ್ಕಿಗೆ ಬಂದಿದ್ದೀವಿ. ಸೊ ಆನ್ ದ ವೇನೇ ಇತ್ತು ವರ್ಲ್ಡ್ ಆಫ್ ಮೈಸೂರು ಪಾರ್ಕ್. ಮತ್ತು ಇಲ್ಲಿ ಪಕ್ಕ ಏನಿದೆ ಮೈಸೂರು ಸಿಲ್ಕ್ದು ಲೈಕ್ ಫ್ಯಾಕ್ಟ್ರಿ ಇದೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಇವಾಗ. ಮೈಸೂರು ಪಾಕ್ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ಇಲ್ಲಿ ಲೈವ್ ಆಗಿ ಮಾಡಿ ತೋರಿಸ್ತಾರಂತೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಓಕೆ, ಇಲ್ಲೇನೆ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ಇಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ನೋಡಿ ಇವಾಗ ತಾನೇ ಪ್ರಿಪೇರ್ ಆಗಿರೋ ಮೈಸೂರು ಪಾಕ್ ಬಿಸಿ ಇಲ್ಲಿನ ಪ್ರಿಪೇರ್ ಆಗ್ತಿದೆ ನೋಡಿ. ಈಗ ಸಕ್ಕತ್ತಾಗಿದೆ ಎಲ್ಲ. ನಾನು ರಸಮಲೈ ಮತ್ತು ರೋಸ್ ಮಿಲ್ಕ್ ತಗೊಂಡೆ. ಸೊ ಯಮ್. ಪ್ಲೀಸ್ ಮೈಸೂರಿಗೆ ಬಂದು ವಿಸಿಟ್ ಮಾಡಿ. ವರ್ಲ್ಡ್ ಆಫ್ ಮೈಸೂರು ಪಾಕ್ ಪಕ್ಕನೇ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಇದೆ. ಸೊ ಅಲ್ಲಿ ಪಕ್ಕದಲ್ಲೇ ಫ್ಯಾಕ್ಟ್ರಿ ಅಂದರೆ ಸ್ಯಾರಿನ ವೀವ್ ಮಾಡೋದು. ಸೊ ಇಲ್ಲಿ ವೀವಿಂಗ್ ಮಿಷಿನಲ್ಲಿ ವೀವ್ ಮಾಡ್ತಿದ್ದಾರೆ ನೋಡಿ. ಒಳಗೆ ಸ್ಯಾರಿ ಕಲೆಕ್ಷನ್ಸ್ ಆ್ಯಂಡ್ ಆ್ಯಂಟಿಕ್ ಪೀಸ್ ಮತ್ತು ಸ್ಯಾಂಡಲ್ ಇಲ್ಲ ಒಳಗಿದ್ದಾರೆ, ಇಲ್ಲಿ ಲಾಸ್ಟ್ ಇದ್ದಾರೆ. ಅಲ್ಲಿ ಒಳಗೆ ಸೋಪ್, ಬಾಡಿ ವಾಶ್, ಫೇಸ್ ಪ್ಯಾಕ್ ಎಲ್ಲ ಇದೆ. ಸ್ಯಾರೀಸ್ ಇದೆ, Sarees. ಸ್ಯಾಂಡಲ್ವುಡ್ದು ಇದೆ, ಆಂಟಿಕ್ ಪೀಸಸ್ ಎಲ್ಲ ಇದೆ. ನೈಟ್ ಡ್ರೆಸ್ ಎಲ್ಲ ತಗೊಂಡ್ವಿ. ಫುಲ್ ಟಯರ್ಡ್ ಆಗಿದೆ. ಎಷ್ಟು ಎನರ್ಜಿ ಆದ್ರೂ ಮಾಡ್ಬೇಕಲ್ಲ. ಚೆನ್ನಾಗಿತ್ತು ಬಟ್ಟೆ ಎಲ್ಲ. ಸೊ ಈಗ ನಾವು ಅನ್ನ ವಿಲಾಸ್ ಅಂತ ಹೋಟೆಲ್ಗೆ ಹೋಗಿದ್ವಿ. ಈಗ ಲಂಚ್ ಊಟ ಮಾಡಕ್ಕೆ ಅನ್ನ ವಿಲಾಸ್ಗೆ ಹೋಗ್ತಿದೀವಿ. ಸೊ ಏನೋ ಮಮ್ಮಿ ತುಂಬಾ ಹೊಗಳ್ತಾ ಇದ್ದಾರೆ ಅನ್ನ ವಿಲಾಸ್ ತುಂಬಾ ಚೆನ್ನಾಗಿರ್ತದೆ ಅಂತ. ನಾನೊಂದ್ಸಲಿ ಟ್ರೈ ಮಾಡಿದೀನಿ, ಆದ್ರೆ ವೆಜ್. ನಾನ್ ವೆಜ್ ಇದೆ. ನಾನ್ ವೆಜ್ ನನ್ನ ಹಸ್ಬೆಂಡ್ ಟ್ರೈ ಮಾಡಿದ್ದಾರೆ, ಚೆನ್ನಾಗಿರ್ತದೆ. ಮುದ್ದೆ ಊಟ ಬನ್ನಿ ಮಾಡುವ. ಫೈನಲಿ ನಮ್ದು ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ಸೊ ಅನ್ನ ವಿಲಾಸ್ ಸಾಂಪ್ರದಾಯಿಕ ರುಚಿ ಮತ್ತು ಸ್ವಾದ ಹೋಟೆಲ್ಗೆ ಎಂಟ್ರಿ ಆಯ್ತಿದ್ದೀನಿ. ನಮ್ಮ ಇವತ್ತಿನ ಗೆಸ್ಟ್ ಟಿಪ್ಪೂರಿಂದ ಬಂದಿದ್ದಾರೆ, ಪ್ರಿಯಾ ಅವರು. ಅವರೊಂದೆರಡು ಮಾತಾಡಬೇಕಂತ ನಾನು ಬಯಸ್ತೇನೆ. ಇಲ್ಲಿ ನೋಡಿ, ಮೇಘನ ಇವಳು ಸಂಜನಾ ವಿಡಿಯೋ ಮಾಡ್ತಾ ಇದ್ದಾಳೆ. ತುಂಬಾ ಆಂಟಿಕ್ ಪೀಸಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಲೆಟ್ಸ್ ಗೋ ಗೈಸ್. ನನ್ನ ಬ್ಲಾಗ್ನ ಸಂಜನಾ ಟೇಕ್ ಓವರ್ ಮಾಡಿದ್ದಾಳೆ. ಪ್ಲೀಸ್ ಅವಳ She's practicing the babysitting. ಫ್ಯೂಚರ್ಗೆ ಗೈಸ್ ಅಲ್ಲಿ ನೋಡಿ ಗೈಸ್,
ಸೈಡ್ ಬನ್ನು ಯಾವನೋ ಗೈಸ್ ಮಿಸ್ ಆಗಿಬಿಟ್ರಲ್ಲ. ಸರಿ ಇಲ್ಲೇ ನೋಡಿ ಫೈನಲಿ ನಮಗೆ ಊಟ ಮಾಡೋಕ್ಕೆ ಇಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೆ ಹೇ ಗಾಯ್ಸ್, ಸೊ ಇಷ್ಟೊತ್ತು ಮಿಸ್ ಸಂಜನಾ ಅವರು ನನ್ನ ಬ್ಲಾಗ್ನ ಟೇಕ್ ಓವರ್ ಮಾಡಿದ್ರು. ಇವಾಗ ಮತ್ತೆ ನನ್ನ ಕೈಯಲ್ಲಿ ಬಂದಿದೆ. ಯಾರು ಅನ್ನ ವಿಲಾಸ್ ಫಾರ್ ದ ಲಂಚ್. ಸೊ ತುಂಬ ಸ್ವಲ್ಪ ಅಥೆಂಟಿಕ್ ವಿಂಟೇಜ್ ಥೀಮ್ಸ್ ಇದೆ ಇದು ರೆಸ್ಟೋರೆಂಟ್. ಸೊ ಹಾಗಾಗಿ ವೇಟಿಂಗ್ ಟೈಮ್ ಇತ್ತು, ಒಂದು 20 ಮಿನಿಟ್ಸ್ ವೇಟ್ ಮಾಡಿದ್ವಿ. ಇವಾಗ ವಿ ಜಸ್ಟ್ ಕೇಮ್ ಇನ್. ಇವಾಗ ಫುಡ್ ಆರ್ಡರ್ ಮಾಡ್ತಾ ಇದ್ದೀವಿ. ಏನು ಇಲ್ಲಿ ಅನ್ನ ವಿಲಾಸಲ್ಲಿ ಸ್ಪೆಷಲ್ ಏನಂದ್ರೆ ಬಾಳೆ ಎಲೆ ಊಟ. ಹಾಂ, ಚೆನ್ನಾಗಿರುತ್ತಾ? ಊಟ ಎಲ್ಲ ಆಯಿತು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ಫುಲ್ ಊಟ ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದರೆ ಬೆಳಗ್ಗೆನೂ ತಿಂಡಿ ಲೇಟಾಗಿ ತಿಂದ್ವಿ. ಆ್ಯಂಡ್ ಬೆಳಗ್ಗೆನೂ ತಿಂಡಿ ಸ್ವಲ್ಪ ರೈಸ್ ಆಗಿದ್ದರಿಂದ ಅದಾದಮೇಲೆ ಮತ್ತೆ ಅದ್ರ ಮೇಲೆ ಕಾಫಿ ಕುಡಿದ್ವಿ. ಆಮೇಲೆ ತಿಂಡಿ ತಿಂತಾನೆ ಇದ್ವಿ. ಸೊ ಊಟ ಸೂಪರ್ ಆಗಿತ್ತು. ಬಟ್ ಫುಲ್ ತಿನ್ನೋಕ್ಕಾಗಿಲ್ಲ, ಅಂದರೆ ಒಂದು ಸ್ಫೂರ್ತಿ ತಿನ್ನೋಕ್ಕಾಗಿಲ್ಲ, ಯಾಕಂದರೆ ಹೊಟ್ಟೆ ತುಂಬ ಹೋಗಿತ್ತು. ಇವಾಗ ನಾನು ಯಾವತ್ತೂ ಎಲೆ ಅಡಿಕೆ ತಿಂದಿಲ್ಲ, ಆದರೆ ಬೀಡ ತಿಂದಿದ್ದೀನಿ. ಬಟ್ ಎಲೆ ಅಡಿಕೆ ಊಟ ಆದಮೇಲೆ ಟೈಮ್ ಬಂದಿರೋದು ಇವರು ಅನ್ನ ವಿಲಾಸಕ್ಕೆ. ಟೇಸ್ಟ್ ಹೇಗಿತ್ತು ಮೇಘನಾ? ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ನಾನು ಎಲೆ ಅಡಿಕೆ ಯಾವತ್ತೂ ತಿಂದಿಲ್ಲ, ಅಂದರೆ ಸುಣ್ಣ ಅದು ಇದು ಲೈಕ್ ಆಫ್ಟರ್ ಫುಡ್ ಪ್ರಾಪರ್ ಎಲೆ ಅಡಿಕೆ ಇವಾಗ ನಮ್ಮ ಚಿನ್ಯಾಂಟಿ ಮಾಡಿಕೊಡ್ತಾ ಇದ್ದಾರೆ. ಎಲೆ ಇದೆ. ಅವ್ಳು ಫಸ್ಟ್ ಟೈಮ್ ತಿಂತಾ ಇರೋದ್ರಿಂದ ಸ್ವಲ್ಪನೇ ಸುಣ್ಣ ಹಾಕ್ತೀನಿ. ನನಗೆ ಸಕ್ಕರೆ ಬೇಡ, ಕಲ್ ಸಕ್ಕರೆ. ಎಲೆ ಅಡಿಕೆ ಮಹತ್ವ ಏನಂದರೆ ಹೆಂಡತಿ ಗಂಡನ ತಿನ್ನಿಸ್ಬೇಕು, ಗಂಡ ಹೆಂಡತಿನ ತಿನ್ನಿಸ್ಬೇಕು. ಸದ್ಯಕ್ಕೆ ನನ್ನ ಗಂಡ ಇಲ್ಲ, ಅವ್ರ ಗಂಡ ಹೋಗಿದ್ದಾರೆ ಹೈದ್ರಾಬಾದಿಗೆ. ಸೊ ನಾನು ಚಿಕ್ಕಮ್ಮ ತಿನ್ನಿಸ್ತಾ ಇದ್ದೀನಿ ಅವಳಿಗೆ. ಇದ್ರದ್ದು ವಿಶೇಷ ಏನು ಗೊತ್ತಾ ಮೇಘನಾ? ಇದು ತಿಂದಮೇಲೆ ರೆಡ್ ಆದರೆ ಎಷ್ಟು ರೆಡ್ ಆಗ್ತದೋ ಅಷ್ಟು ನಿಮಗೆ ಗಂಡ ಪ್ರೀತಿ ಮಾಡ್ತಾನೆ ಅಂತ. ನೋಡೋಣ ನನ್ನ ಗಂಡ ಎಷ್ಟು ನನಗೆ ಪ್ರೀತಿ ಮಾಡ್ತಾರೆ ಅಂತ. ರೂಮ್ಗೆ ಹೋಗಿ ರೆಡಿ ಆಗಬೇಕು, ಮತ್ತೆ ಸಿಗ್ತೀವಿ. ಸೊ ಸಡನ್ ಆಗಿ ಔಟ್ಫಿಟ್ ಚೇಂಜು, ಮೇಕಪ್ ಎಲ್ಲ ಬಂದಿದೆ. ಬಿಕಾಸ್ ನಾವು ಬಂದಮೇಲೆ ಹಿಂಗೆ ರೆಡಿ ಆಗಿದ್ವಿ ಕ್ವಿಕ್ ಆಗಿ. ಆಲ್ಮೋಸ್ಟ್ ಒಂದು 15 to 20 ಮಿನಿಟ್ಸ್ ಬಂದಿದ ತಕ್ಷಣ ರೆಸ್ಟ್ ಮಾಡಿದ ತಕ್ಷಣ ಒಂದು 10-12 ಜನ ಇದ್ವಿ. ಪಟ್ ಅಂತ ಸ್ನಾನ ಮಾಡಿರ್ಲಿಲ್ಲ ಬೆಳಗ್ಗೆಯಿಂದ. ಸೊ ಸ್ನಾನ ಮಾಡಿ ರೆಡಿಯಾಗಿ ಮಕ್ಕಳನ್ನ ರೆಡಿ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಎಲ್ಲ ಔಟ್ಫಿಟ್ ಡೀಟೇಲ್ಸ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ಅಂದರೆ ರೀಲ್ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆ್ಯಂಡ್ ಯಾ ನೋಡಿ ಎಲ್ಲ ಹಿಂಗೆ ರೆಡಿ ಆಗಿದ್ದಾರೆ. ಇಲ್ಲೊಂದು ಚಿಲ್ಲಿಪಿಟ್ಟಿ ಇಲ್ಲಿ ನಮ್ಮ ಮಾಮ, ಇಲ್ಲಿ ನಮ್ಮ ಅಂಕಲ್, ಪಿಂಕ್ ಅಂಕಲ್. ಹೇಳಿದ್ದು ಕಾಣ್ತಿದೆ. ಒಂದು ಮುಸ್ಲಿಂ ಅವ್ರ ಮದುವೆಗೆ ಹೋಗ್ತಾ ಇದ್ದೀವಿ, ಗೊತ್ತಿಲ್ಲ ಫಸ್ಟ್ ಟೈಮ್ ಅಂತ ಹೇಳಿ. ಸೊ ನಾನು ಸುಮಾರು ಮದುವೆ ಅಟೆಂಡ್ ಮಾಡಿದ್ದೀನಿ ಇವತ್ತು, ಯಾಕಂದರೆ ನನ್ನ ಹಸ್ಬೆಂಡು ಕ್ಲೋಸ್ ಫ್ರೆಂಡ್, ಅವರ ರಿಲೇಷನ್ ಮದುವೆ. ನೋಡಿ ಹೇಗಿದೆ, ತುಂಬ ಗ್ರ್ಯಾಂಡಾಗಿದೆ. ಎಲ್ಲರೂ ಲಕ್ಷ್ಮಿ ಜುಮ್ ಅಂತ ಹೆಂಚುತ್ತಾ ಇದ್ದಾರೆ. ಏನಿಲ್ಲ, ಅವರು ಬರ್ತಾರೆ, ಸ್ಟೇಜ್ ಮೇಲೆ ಕುತ್ಕೊತಾರೆ, ಎಲ್ಲರೂ ಊಟ ಮಾಡ್ತಾರೆ, ಕೇಕ್ ಕಟ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಆ್ಯಕ್ಚುಲಿ ನಾವು ಮುಸ್ಲಿಮ್ಸ್ ಅವ್ರ ಮದುವೆನಲ್ಲಿ ಜಾಸ್ತಿ ನೋಡಿದ್ದೀವಿ, ಅವ್ರದ್ದು ಮದುವೆ. ಸೊ ಇದು ಏನಂದರೆ ಎಲ್ಲರೂ ಫ್ರೆಂಡ್ಲಿ ಆಗಿರ್ತಾರೆ. ಹುಡುಗ ಹುಡುಗಿ ಗಂಡು ಹೆಣ್ಣು ಅಂತ ಏನಿಲ್ಲ, ಒಟ್ಟಿಗೆ ಫ್ಯಾಮಿಲಿ ಒಟ್ಟಾಗ್ತಾರೆ, ಒಳ್ಳೆ ಮಜಾ ಮಾಡ್ತಾರೆ. ಹೌದು, ಚೆನ್ನಾಗಿರ್ತದೆ, ಕ್ಯೂಟಾಗಿರ್ತಾರೆ ಎಲ್ಲರೂ. ವೈಟ್ ಆಗಿರ್ತಾರೆ ಅಷ್ಟೇ. ಬೇಡ ಇಲ್ಲೆಲ್ಲ ಮತ್ತೆ ಪಾಪ ಅವ್ರ ಪ್ರೈವಸಿಗೆ ಯಾಕೆ ನಾವು ಧಕ್ಕೆ ಮಾಡೋದು. ಮತ್ತೆ ರೂಮ್ಗೆ ಹೋಗಿ ಮತ್ತೆ ಮಾತಾಡ್ತೀನಿ ಅಲ್ಲಿ. ಊರಿಗೆ ಹೊರಡ್ತಾ ಇದ್ದಾರೆ, ನಾನು ಕಿತ್ತೂರಿಗೆ ಹೋಗ್ತಾ ಇದ್ದೀನಿ, ಯಾಕಂದ್ರೆ ನಾಳೆ ಆಷಾಢ ಹಬ್ಬ ಇದೆ. ಇವಳು ಮೈಸೂರು, ಇವಳು ಕಿತ್ತೂರು, ನಾವು ವಿರಾಜಪೇಟೆ. ಆದರೆ ಎಲ್ಲರೂ ನಮ್ಮೂರಿಗೆ ಬನ್ನಿ, ವಿಸಿಟ್ ಮಾಡಿ, ನಮ್ಮ ಮನೆಗೆ ಬನ್ನಿ. ಒಳ್ಳೆ ಫಿಶ್ ಫ್ರೈ, ಬಿರಿಯಾನಿ, ಪ್ರಾನ್ಸ್ ಫ್ರೈ ಎಲ್ಲ ಮಾಡಿಕೊಡ್ತೀವಿ. ಸೊ ನಾವು ಈ ಕಾರಲ್ಲಿ ಹೋಗ್ತಾ ಇದ್ದೀವಿ, ಅವರು ಇನ್ನೊಂದು ಕಾರಲ್ಲಿ ಹೋಗ್ತಾ ಇದ್ದಾರೆ.
ಸೊ ಆದರೆ ಮಧ್ಯ ವ್ಲಾಗ್ ಮಾಡ್ತೀನಿ, ಇಲ್ಲ ಮತ್ತೆ ನಾಳೆ ತಿಪ್ಪೂರಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.